ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಡಾಕ್ಟರ್ CJ ರಾಯ್ ಇವರು ಭಾರತದ ಖ್ಯಾತ ಉದ್ಯಮಿ ಹಾಗೂ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿದ್ದರು. ಅವರು ಬೆಂಗಳೂರು ಕೇಂದ್ರಿತ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಸ್ಥಾಪಕ ಮತ್ತು ಅಧ್ಯಕ್ಷರು ಕೂಡ ಆಗಿದ್ದರು. ಆದರೆ ಇವತ್ತು ತಮ್ಮ ಕಚೇರಿಯ ಮೇಲೆ ನಡೆದಂಥ IT ದಾಳಿಯ ಸಂದರ್ಭದಲ್ಲಿ ತಮ್ಮ ಕಚೇರಿಯಲ್ಲೇ ಗುಂಡು ಹಾರಿಸಿಕೊಂಡು ಶರಣಾಗಿದ್ದಾರೆ. ನಿಜಕ್ಕೂ ಈ ವಿಷಯ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು. ಹಾಗಿದ್ರೆ CJ ರಾಯ್ ಅವರ ಬಗ್ಗೆ, ಜೊತೆಗೆ ಅವರು ಬೆಳೆದು ಬಂದಂಥ ಹಾದಿಯ ಬಗ್ಗೆ ನಾವು ನೋಡೋ ಹಾಗಿದ್ರೆ, ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳು, ಹೋಟೆಲ್ ಉದ್ಯಮ, ಶಿಕ್ಷಣ, ವಿಮಾನಯಾನ, ಮನೋರಂಜನೆ ಸೇರಿದಂತೆ ಇತರೆ ಹಲವು ಕ್ಷೇತ್ರಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ, ಕೇರಳ, ದುಬೈ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಅವರು ಪ್ರಾಜೆಕ್ಟ್ಗಳನ್ನು ಕೈಗೊಂಡಿದ್ದಾರೆ. ಸಕ್ಸಸ್ಫುಲಿ ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಯಶಸ್ವಿ ಯೋಜನೆಗಳನ್ನು ಇವರು ನಿರ್ವಹಿಸಿದ್ದಾರೆ. ಶಿಕ್ಷಣ ಮತ್ತು ವೃತ್ತಿಯ ಬಗ್ಗೆ ನಾವು ನೋಡೋ ಹಾಗಿದ್ರೆ, ಸ್ವಿಟ್ಜರ್ಲೆಂಡ್ನ SBS ಬಿಸ್ನೆಸ್ ಸ್ಕೂಲ್, ಜ್ಯೂರಿಕ್ನಿಂದ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇವರು ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ಗೆ ಮುನ್ನ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ, ಫಾರ್ ಎಕ್ಸಾಂಪಲ್ HP ಅಂಥ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಅನುಭವ ಇದೆ. ಜೊತೆಗೆ ಇವರು ಚಿತ್ರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದರು. ಸಾಮಾಜಿಕ ಸೇವೆ ಮತ್ತು ದಾನ, ಎಲ್ಲ ರೀತಿಯಾದಂಥ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಷ್ಟೇ ಅಲ್ಲ, ಶಿಕ್ಷಣ, ಆರೋಗ್ಯ ಹಾಗೂ ವಿಪತ್ತು ಇಂಥ ಒಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅಲ್ಲೂ ಎನಿಸ್ಕೊಂಡಿದ್ರು. ಉದ್ಯಮ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿತ್ವ ಆಗಿದ್ದರು. ವೈಭವಶಾಲಿ ಜೀವನ ಶೈಲಿಗೆ ಮತ್ತು ಲಕ್ಸುರಿ ಕಾರ್ಗಳ ಕಲೆಕ್ಷನ್ಗೆ ಇವರು ಸುಪ್ರಸಿದ್ಧ. ಜೊತೆಗೆ ಸ್ಲೋವಾಕ್ ರಿಪಬ್ಲಿಕ್ನ ಗೌರವಾನ್ವಿತ ಕಾನ್ಸಲ್ ಇದನ್ನು ಪಡೆದುಕೊಂಡಿದ್ದಾರೆ. ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ರಿಯಾಲಿಟಿ ಶೋಗಳು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪರೋಕ್ಷವಾಗಿ ಇವರು ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳಬಹುದು. ಯಾಕಂದರೆ ಹನುಮಂತು ಅವರಿಗೆ ಇವರು ವಿನ್ನರ್ ಆದಂತಹ ಸಂದರ್ಭದಲ್ಲಿ 50 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದರು. ಇನ್ನು ಸರಿಗಮಪ ಸೀಸನ್ನಲ್ಲಿ ಕೀರ್ತನ್ ಹೊಳ್ಳ ಅವರು ಗೆದ್ದಂತಹ ಸಂದರ್ಭದಲ್ಲಿ 35 ಲಕ್ಷ ರೂಪಾಯಿ ಫ್ಲ್ಯಾಟನ್ನು ಅವರು ಕೊಟ್ಟಿದ್ದರು. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್, ಕರ್ನಾಟಕದಲ್ಲಿ ಸ್ಟಾರ್ ಸಿಂಗರ್ ಅನ್ನುವಂಥ ಶೋನ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಂತ ಬ್ರ್ಯಾಂಡ್ ಮಾಡಿದ್ದೆ ಇವರಾಗಿದ್ದಾರೆ. ಹಾಗೂ ಇವರ ಕಂಪನಿ ಅದನ್ನು ಸ್ಪಾನ್ಸರ್ ಮಾಡಿ, ಅಂದರೆ ಆ ಒಂದು ಶೋನ ಟೈಟಲ್ ಸ್ಪಾನ್ಸರ್ ಆಗಿ ಅದನ್ನು ಕರ್ನಾಟಕದ ಮನೆ ಮಾತಾಗಿಸಿದ್ರು. ಸರಿಗಮಪ, ಬಿಗ್ ಬಾಸ್, DKD ಈ ರೀತಿಯಾಗಿ ಅನೇಕ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಅವರು ಸ್ಪರ್ಧಿಗಳಿಗಾಗಲಿ ಅಥವಾ ಶೋಗಳಿಗಾಗಿ ಸ್ಪಾನ್ಸರ್ ಮಾಡಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಂಥ ಒಂದು ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಎನಿಸ್ಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಅವರು ಫಿಲ್ಮ್ ಕ್ಷೇತ್ರದಲ್ಲೂ ಕೂಡ ಪ್ರೊಡ್ಯೂಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮಲಯಾಳಂನಲ್ಲಿ ಮರಕ್ಕರ್, ಐಡೆಂಟಿಟಿ, ಅನೋಮಿ, ಜೊತೆಗೆ ಮೇಹು ಮೂಸಾ ಅನ್ನುವಂಥ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಸೊ ಇಂಥ ಬಹುಮುಖ ಪ್ರತಿಭೆ ಹಾಗೂ ಕೊಡಗೈ ದಾನಿ ಇವತ್ತು ದಿಢೀರಂತ ತಮ್ಮನ್ನು ತಾವು ಹಾದಿಗೆ ತಳ್ಕೊಂಡಿದ್ದು ಹಾಗೂ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿಜಕ್ಕೂ ಕರ್ನಾಟಕಕ್ಕೆ ಹಾಗೂ ಕೇರಳಕ್ಕೆ, ಜೊತೆಗೆ ಇಡೀ ಇಂಡಿಯಾಗೆ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸುದ್ದಿಗಳಿಗಾಗಿ ನ್ಯೂಸ್ ಫಸ್ಟ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.